ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. 8:45 ಆಗೋಯ್ತು ಎದ್ದೇಳೋ ಅಷ್ಟೊತ್ತಿಗೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಲ್ವಾ, ಸ್ಟ್ರೈನ್ ಆಗುತ್ತೆ, ಸುಸ್ತಾಗುತ್ತೆ, ಎದ್ದೇಳೋದು ತುಂಬಾನೇ ಲೇಟಾಗಿ ಹೋಗುತ್ತೆ. ಬಟ್ ಕೆಲವೊಂದ್ಸಲಿ ಬೇಗ ಎದ್ದೇಳೋಕೆ ಟ್ರೈ ಮಾಡ್ತೀನಿ, ಆಗೋದೇ ಇಲ್ಲ. 8 ಗಂಟೆ ಕಮ್ಮಿ ಎದ್ದೇಳೋಕೆ ಆಗೋದೇ ಇಲ್ಲ. ಬೆಳಗ್ಗೆ ಮಕ್ಕಳನ್ನ ಈ ರೀತಿ ಮುದ್ದಾಡೋದು, ಈ ರೀತಿ ನೋಡೋದು ಎಷ್ಟು ಚಂದ ಅಲ್ವಾ ಪೇರೆಂಟ್ಸ್ಗೆ. ಸೊ ನಾನು ಹಂಗೆ ಟೆರೆಸ್ ಮೇಲೆ ಬಂದೆ. ಈ ಫ್ಲವರ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಒನ್ಸ್ ಇನ್ ಅ ವೈಲ್ ಈ ತರ ಬ್ಲೂಮ್ ಆಗುತ್ತೆ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇರೋ ವಿಷಯನ ನಾನು ನಿಮ್ಮ ಹತ್ರ ತುಂಬಾನೇ ಕೇಳ್ತಾ ಇರ್ತೀನಿ, ನೀವು ಸಹ ನನಗೆ ಹೇಳ್ತಾ ಇರ್ತೀರಾ, ತುಂಬಾ ಖುಷಿ ಆಗುತ್ತೆ ನಂಗೆ. ಹಂಗೆ ನೋಡಿ, ಬಟರ್ಫ್ಲೈ ಅನ್ನೋದು ಒಂದು ಸೈನ್ ಅಂತೆ, ಗಾರ್ಡಿಯನ್ ಏಂಜಲ್ ತರ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ ನಮ್ಗೆ. ಅದು ನಾವ್ ಇದೀವಿ ನಿಮ್ ಜೊತೆ, ಮೀನ್ಸ್ ನಮ್ಮನ್ನ ಬಿಟ್ಟು ಹೋದವರು ನಮ್ ಜೊತೆ ಇದಾರೆ ಅನ್ನೋದು ಒಂದು ಸೈನ್ ಆಗಿರುತ್ತೆ ಅದು. ಸೊ ಖುಷಿ ಆಯ್ತು ಬೆಳಗ್ಗೆನೆ ಬಟರ್ಫ್ಲೈ ನೋಡ್ವಿ. ಹಾಗೇನೆ ಅಮ್ಮನ ಫೋಟೋಗೆ ಹೂವ ಇಡೋಣ ಅಂತ ಹೇಳಿ ಹೂವ ಎಲ್ಲ ಕಿತ್ಕೊಂತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ. ಡೈಲಿ 1 ರಿಂದ 2 ಹೂವ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಕಿತ್ಕೋತಾ ಇದ್ದೆ ನಾನು. ಅಂಡ್ ಇನ್ನ ಟಿಫನಿಗೆ ಆಲ್ರೆಡಿ ನಾನು ದೋಸೆಗೆ ನೆನೆ ಹಾಕಿದ್ದೆ. ಇತ್ತೀಚೆಗೆ ನಾನು ದೋಸೆ ಇಡ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಅದೇ ಬೇಗ ಆಗೋದಲ್ವಾ, ಹಂಗಾಗಿ ನೈಟೇ ಆಲೂಗೆಡ್ಡೆ ಎಲ್ಲ ತಂದಿದ್ದೆ. ಆಲೂಗೆಡ್ಡೆ ಪಲ್ಯ ಮಾಡೋಣ, ತುಂಬಾ ದಿಸ ಆಯ್ತು ಅಂತ ಹೇಳಿ. ಈಸಿಯಾಗಿ ಕ್ವಿಕ್ ಆಗಿ ಯಾವ್ದೆಲ್ಲ ಮಾಡ್ಬೋದು ಫುಡ್ನ ಅದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ನಾನು. ಸೊ ಆಲೂಗೆಡ್ಡೆನ ಕಂಪ್ಲೀಟ್ ಆಗಿ ಇಟ್ಟೆ. ಇವತ್ತಿನ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಹಾಗೇನೆ. ಅಂಡ್ ಒಗ್ಗರಣೆಗೆ ನೋಡಿ ಕಂಪ್ಲೀಟ್ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ನನ್ನ ಮಗ ಅಂತೂ ಒಂದೊಂದ್ಸಲಿ ಆಟ ಆಡ್ತಾ ಇರ್ತಾನೆ, ಒಂದೊಂದ್ಸಲಿ ಹಿಂದೆನೆ ನಿಂತಿರ್ತಾನೆ. ನಿಜಕ್ಕೂ ಪೇರೆಂಟ್ಸ್ಗಳು ಹೆಂಗೆ ಮಕ್ಳನ್ನ ಹಿಡಿಯತೀರಾ ಅಪ್ಪ, ನಿಜಕ್ಕೂ ಆಗಲ್ಲ. ಒಂದ್ ಸೈಡ್ ಎತ್ಕೋಬೇಕು ಅವನ್ನ, ಇನ್ನೊಂದ್ ಕೈಯಲ್ಲಿ ಅಡ್ಗೆ ಮಾಡ್ಬೇಕು, ಈ ರೀತಿನೇ ಆಗೋಗಿದೆ ಈ ನಡುವೆ. ಮುಂಚೆ ಅಂದ್ರೆ ಅಮ್ಮ ಇರೋರು, ಅವ್ರು ಹೆಂಗೋ ಮ್ಯಾನೇಜ್ ಮಾಡೋರು ಈ ತರ. ಅಂಡ್ ಫುಲ್ಲು ಒಗ್ಗರಣೆ ಎಲ್ಲ ಹಾಕೋತಾ ಇದ್ದೆ. ಆಲೂಗಡ್ಡೆ ಪಲ್ಯ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಯಾರಿಗೆಲ್ಲ ಆಲೂಗೆಡ್ಡೆ ಪಲ್ಯ ಇಷ್ಟ ಆಗುತ್ತೆ? ನನಗಂತೂ ಫೇವ್ರೆಟ್, ಆಲೂಗೆಡ್ಡೆ ಅಂದ್ರೇನೆ ಫೇವ್ರೆಟ್ ನನಗೆ. ಅಂದ್ರೆ ಒಂದು ಟಿಪ್ ಹೇಳ್ತೀನಿ, ಯಾರೆಲ್ಲ ಪ್ರೆಗ್ನೆನ್ಸಿಲಿ ಇರ್ತೀರಾ ಅವರು ಆಲೂಗೆಡ್ಡೆನ ಅವಾಯ್ಡ್ ಮಾಡಿ. ಯಾಕೆ ಅಂತಂದ್ರೆ ಮಗುಗೆ ಹಾಲು ಬರೋದಕ್ಕೆ ತೊಂದರೆ ಆಗುತ್ತೆ. ಆಲೂಗೆಡ್ಡೆ ತುಂಬಾ ಕನ್ಸ್ಯೂಮ್ ಮಾಡೋದಕ್ಕೆ ಹೋಗ್ಬೇಡಿ, ಲಿಮಿಟ್ ಆಗಿ ಕನ್ಸ್ಯೂಮ್ ಮಾಡಿ. ಇದು ನನಗೆ ಒಬ್ರು ಹೇಳಿದ್ದು, ನಾನು ಹಂಗೆ ಫಾಲೋ ಮಾಡಿದ್ದೆ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ಎಲ್ಲಾರ ಮನೇಲೂ ದೋಸೆ ತೂತಾಗೆ ಇರುತ್ತೆ ಅಲ್ವಾ? ಯಾರ ಮನೇಲಾದ್ರೂ ನೀಟಾಗಿರೋ ದೋಸೆ ಇರುತ್ತಾ? ಇದ್ರೆ ಕಮೆಂಟ್ ಮಾಡಿ ನೋಡೋಣ. ನನಗ್ ಗೊತ್ತಿರೋದು ಎಲ್ಲಾರ ಮನೆ ದೋಸೆನೂ ತೂತೆ ಅಂತಾನೆ. ಹಂಗೆ ಅಪ್ಪಂಗೆ ಟಿಫನ್ ಹಾಕಿ ಕೊಡ್ತಾ ಇದ್ದೆ. ನನ್ನ ಅಪ್ಪಂಗೂ ಕೊಟ್ಟೆ, ಹಂಗೆ ಮಗಳಿಗೂ ಕೊಟ್ಟೆ ಟಿಫನ್ನು. ನೋಡಿ ಟೈಮ್ ತೋರಿಸ್ತೀನಿ, ಹೆಂಗೆ ನಾನು ಮ್ಯಾನೇಜ್ ಮಾಡಿದ್ರು 10 ಗಂಟೆ ಕರೆಕ್ಟ್ ಟಿಫನ್ ರೆಡಿಯಾಗಿ ಹೋಗುತ್ತೆ ನಮ್ಮ ಮನೇಲಿ. ಹಂಗೆ ಟಿಫನ್ ಮಾಡ್ಕೊಂಡೆ. ಇವಾಗ ಬ್ಯಾಂಕ್ ಹತ್ರ ಬಂದೆ ನಾನು. ಈ ಬ್ಯಾಂಕ್ ಅವ್ರು ಏನೋ ಗೊತ್ತಿಲ್ಲ, ಹಿಂಸೆ ಕೊಟ್ಟು ಕರ್ಸ್ಕೊಂಡ್ರು ನನ್ನ, ಬನ್ನಿ ಮೇಡಮ್ ಅಂತ. ನೋಡೋಣ ಏನ್ ವಿಚಾರ ಏನು ಅಂತ. ಹೋಗ್ತಾ ಇದೀನಿ. ಮಂಡೇ ವರ್ಕಿಂಗ್ ಡೇಸ್ ಅಲ್ವಾ, ಸೊ ಬ್ಯಾಂಕ್ ಎಲ್ಲ ಸ್ವಲ್ಪ ಬ್ಯುಸಿನೇ ಇತ್ತು. ನಾನು ಏನಪ್ಪ ಏನ್ ಕತೆ, ಕೆಲ್ಸ ಕಾರ್ಯ ಎಲ್ಲ ನಾನ್ ಬಿಟ್ಬಿಟ್ಟು ಬಂದೆ ಹಿಂಸೆ ಕೊಟ್ಟಿದ್ದಕ್ಕೆ. ನೋಡಿದ್ರೆ ಇವ್ರದ್ದು ಸವಾಸ ಅಲ್ಲ ನನ್ಗೆ, ಬ್ಯಾಂಕ್ ಅವ್ರದ್ದು ನಿಜವಾಗ್ಲು ಹಿಂಸೆ. ಏನ್ ಗೊತ್ತಾ, ಕ್ರೆಡಿಟ್ ಕಾರ್ಡ್ ಬಂದಿದೆ ನಿಮ್ಮ ಒಂದು ಹೆಸರಿಗೆ, ತಗೊಳ್ಳಿ ಅಂತ 1/4 ಗಂಟೆ ಹಿಂಸೆ ಇಟ್ರು ನನ್ಗೆ. ನಾನ್ ಏನಕ್ಕೆ, ನನಗೆ ಕ್ರೆಡಿಟ್ ಕಾರ್ಡ್ಸ್ ನಂಗೆ ಅವಶ್ಯಕತೆ ಇಲ್ಲ ಮೇಡಮ್, 5 lakhs ವರ್ಗುನು ಲಿಮಿಟ್ ಇರುತ್ತೆ, ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತಂದ್ರು. ಸರಿ ಆಯ್ತು, ಯೂಸ್ ಮಾಡ್ಬಿಡ್ತೀನಿ. ಆಮೇಲೆ ಏನಾದ್ರೂ ಅದು ಪೇ ಮಾಡಿಲ್ಲ, ಅದು ರಿಕವರ್ ಆಗಿಲ್ಲ ಅಂತಂದ್ರೆ ಆಮೇಲೆ ಹಿಂಸೆ, ಬಡ್ಡಿ ಮೇಲೆ ಬಡ್ಡಿ ಹಾಕಿ ಹಿಂಸೆ ಕೊಡ್ತಾ ಇರ್ತಾನೆ. ಸುಮ್ಮನೆ ತಗೊಳ್ಳೋವರೆಗೂ ಅಷ್ಟೇ ನಮ್ಗೆ ಇವ್ರು, ತಗೊಂಡಾದ್ಮೇಲೆ ಕೊಡ್ತಾರ ನಮಗ್ ಕತೆ. ಅದಕ್ಕೆ ನನಗ್ ಬೇಡ ಅಂತ, ಇಲ್ಲ ಮೇಡಮ್ ಯಾರಿಗೂ ಬರಲ್ಲ ಈ ತರ, ತಗೊಳ್ಳಿ ಮೇಡಮ್ ಹಂಗೆ ಹಿಂಗೆ ಅಂದ್ರು. ಆಮೇಲೆ ನಮ್ಮ ಅಪ್ಪಂಗ್ ಫೋನ್ ಮಾಡ್ಬಿಟ್ಟು, ಅಪ್ಪ ಹಿಂಗೆ ಟಾರ್ಚರ್ ಕೊಡ್ತಾವ್ರೆ ಅಂತಂದೆ. ಬೇಡಮ್ಮ ತಗೋಬೇಡ ಅಂತಂದ್ರು. ಆಮೇಲೆ ಸರಿ, ನನ್ಗೇನ್ ಇಂಟ್ರೆಸ್ಟ್ ಇರಲಿಲ್ಲ ಬಿಡಿ, ಕ್ರೆಡಿಟ್ ಡೆಬಿಟ್ಸ್ ಅದೆಲ್ಲ ನಾನೇನ್ ಇಂಟ್ರೆಸ್ಟ್ ಇಲ್ಲ ನನ್ಗೆ. ತಗೊಂಡು ಸುಮ್ಮನೆ ಅದೆಲ್ಲ ಸವಾಸಗಳಲ್ಲ ನಮ್ಗೆ. ಸೊ ನಾನು ಬೇಡ ಅಂತಂದೆ. ಈ ಸಾಲ, ಈ ಬ್ಯಾಂಕ್ಗಳಲ್ಲಿ
ಸಾಲ ತಗೊಳ್ಳೋದು, ಆಮೇಲೆ ಕ್ರೆಡಿಟ್ ಕಾರ್ಡ್ಸ್ ಅವೆಲ್ಲ ಸುಮ್ಮನೆ ತಗೊಳಕ್ ಹೋಗ್ಬಾರ್ದು. ಆದಾಯ ಇದ್ರೆ, ನಮ್ಮ ಹತ್ರ ಕೆಪಾಸಿಟಿ ಇದ್ರೆ ಮಾಡ್ತೀವಿ, ತಗೊಂಡಿದ್ ತಕ್ಕನಾಗೆ ಮಾಡ್ತೀವಿ ಅಂತಂದ್ರೆ ತಗೋಬೇಕು. ಇಲ್ಲ ಅಂದ್ರೆ ದೇವರನ್ನ ಹೇಳ್ತೀನಿ, ಮನೆ ಮಠಗಳೆಲ್ಲ ಮಾರ್ಕೊಂಡು ಹೋಗ್ಬಿಡ್ಬೇಕು ಈ ಬ್ಯಾಂಕ್ ಅವ್ರ ಸವಾಸಗಳು ಮಾಡ್ಬಿಟ್ರೆ. ಎಸ್ಪೆಷಲಿ ಸಾಲಗಳು, ಲೋನ್ಗಳು, ಕ್ರೆಡಿಟ್ ಕಾರ್ಡ್ಸ್ಗಳು. ನಿಜ ಗೊತ್ತಿಲ್ದ ಇರೋರು ಆ ಸ್ಪಾಟ್ ಅಲ್ಲಿ ತಗೊಂಡ್ಬಿಡ್ತಾರೆ, 5 ಲಕ್ಷದವರೆಗೂ ಉಚ್ಕೋಬಹುದು ಬಿಡು ಹಂಗೆ ಹಿಂಗೆ ಅಂತ. ಬಟ್ ಆಮೇಲೆ ಕೊಡೋ ಟಾರ್ಚರ್ಗಳು ಒಂದ ಎರಡ ನಮ್ಗೆ ಕೆಲವು ಎಷ್ಟೋ ಜನಕ್ಕೆ ಅನುಭವಗಳಾಗಿರುತ್ತೆ ಈ ತರ. ಸೊ ನಾನ್ ಹೇಳೋದೇನು ಅಂದ್ರೆ, ಆದಾಯ ಇದ್ರೆ, ನಿಮಗೆ ಒಂದು ಕೆಪಾಸಿಟಿ ಅನ್ನೋದಿದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ಕೊಳ್ಳಿ ಬೆನಿಫಿಟ್. ಇಲ್ಲ ಅಂದ್ರೆ ಸುಮ್ಮನೆ ಅದೆಲ್ಲ ಕೆಲ್ಸಗಳಲ್ಲ ನಮ್ಗೆ. ನೋಡಿ, ನಾವು ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ, ಅವರು ಹಿಂಗೆ ಅನ್ಬಿಟ್ಟು ಸುಮ್ಮನೆ ಕರೆಸ್ಕೊಂಡು ಎಷ್ಟೋ ಕೆಲ್ಸಗಳು ಬಿಟ್ಟು ಬಂದಿರ್ತೀವಿ. ಇವಾಗ ಮನೆಗೆ ಹೋಗ್ತಾ ಇದೀನಿ ನಾನು. ಬೇಡ ನನ್ಗೆ ಡಿಲೀಟ್ ಮಾಡಿಸ್ಬಿಡಿ ಅಂತಂದೆ ನಾನು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡ್ಕೊಂಡ್ರು. ಬೇಡ ಹೆಸರು ಹೊಡ್ದಾಕೊಳ್ಳಿ ಅಂತಂದೆ, ನನ್ಗೇನ್ ಬೇಡಪ್ಪ ಅಂತ. ಸೊ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಮಕ್ಳದ್ದು 4 ಬಟ್ಟೆ ನೋಡ್ಬಿಡೋಣ ಹಂಗೆ ಅಂದ್ಬಿಟ್ಟು ನಿಂತ್ಕೊಂಡಿದೀನಿ. ನೋಡೋಣ ಬನ್ನಿ, ಚೆನ್ನಾಗಿದ್ರೆ ತಗೊಂತೀನಿ. ಟ್ರೆಂಡ್ಸಿಗೆ ಬಂದಿದೆ, ಬಟ್ ಏನಂತ ಕಲೆಕ್ಷನ್ಸ್ ಅಂತ ಸಿಕ್ಕಿಲ್ಲ ನನ್ಗೆ. ಸೋ ಡಿಸಪಾಯಿಂಟೆಡ್ ಇವತ್ತು ಟ್ರೆಂಡ್ಸ್. ಈಗ ನೋಡಿ, ನನ್ ಮದ್ವೆ ಆಗಿದ್ದು ಚೌಲ್ಟ್ರಿ ತೋರಿಸ್ತೀನಿ. ಇದೆ ಹಣೆ ಬರ. ಹೆಂಗೆ ಅಂದ್ರೆ, ಏನಿಲ್ಲ ಅಂದ್ರೆ ತಿಂಗಳಲ್ಲಿ ಮಿನಿಮಮ್ 2 ಸಲ ನೋಡ್ತೀನಿ ಈ ಚೌಲ್ಟ್ರಿನ. ಹಿಂಗಾಗ್ಬೇಡ ಹೇಳಿ ಮನ್ಸಿಗೆ. ಮಿನಿಮಮ್ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಟೈಮ್ ಅಂತೂ ನೋಡ್ತೀನಿ ಈ ಕಡೆ ಓಡಾಡ್ಬೇಕಾರೆ. ನಮ್ಮ ಮನೆಯಿಂದ 5 ಕಿಲೋಮೀಟರ್ ಏನೋ ಇದೆ. ಏನ್ ಮಾಡೋದು, ನಾವ್ ಕೇಳ್ಕೊಂಬಂದಿರೋದು ಇಷ್ಟೇ. ಎಲ್ಲಾರ್ಗು ಒಂದು ಸ್ವೀಟ್ ಮೆಮೊರೀಸ್ ಅಂತ ಇರುತ್ತೆ ಅವ್ರವ್ರ ಮದ್ವೆ ಆಗಿರೋ ಚೌಟ್ರಿ ನೋಡುವಾಗ. ನಮ್ ಕರ್ಮ ನೋಡಿ ಹಿಂಗೆ. ಏನ್ ಮಾಡೋದು, ನಾನ್ ನನ್ ಮಕ್ಳು ಬಟ್ಟೆ ಹುಡುಕ್ತಾ ಇದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಅಂತೂ ಮನೆಗೆ ಬಂದು ಸ್ವಲ್ಪ ಅಡ್ಗೆ ಗಿಡ್ಗೆ ಎಲ್ಲ ಮಾಡೋಣ, ಅರ್ಜೆಂಟಲ್ಲಿ ಹೋಗಿದ್ದೆ ಅಂತ ಹೇಳಿ ಬೇಗ ಬಂದೆ ನಾನು. ಗಾಡಿ ಒಂದೇ ಉಸ್ರಲ್ಲಿ ಓಡಿಸ್ಕೊಂಡು ಬಂದ್ಬಿಟ್ಟೆ. ನನ್ನ ಮಗನ್ನ ಪ್ರತಿಭಾ ಮನೇಲಿ ಬಿಟ್ಟಿದ್ದೆ, ಆಟ ಆಡ್ಕೊಂಡಿರ್ತಾನೆ. ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಯ್ತಪ್ಪ, ಅಕ್ಕ ಎದ್ರುಕೊಂತಾಳೆ. ಸೊ ಇವಾಗ ನಾನು ಹಸ್ಬೆಂಡ್ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಬ್ಯಾಗ್ ಎಲ್ಲ ರೆಡಿ ಮಾಡಿದೀನಿ ಅಂಡ್ ಮಕ್ಳಿಗೂ ಸಹ ಎಲ್ಲ ರೆಡಿ ಮಾಡಿಸಿ ಕೂರ್ಸಿದೀನಿ. ನನ್ ಮಗ ಮಲ್ಕೋಬಿಟ್ಟ ಹಂಗೇನೆ. ನನ್ ಮಗಳು ಊಟ ಮಾಡಿಸ್ತಾ ಇದ್ದೆ. ನಾನು ಸಹ ಇವಾಗ ಊಟ ಮಾಡ್ಕೊಂತೀನಿ. ಮುದ್ದೆ ಎಲ್ಲ ಮಾಡಿದ್ದೆ ನಮ್ಮ ಅಪ್ಪಂಗೆ, ಅನ್ನಕ್ಕೂ ಇಟ್ಟಿದ್ದೆ. ಸೊ ಹೆಂಗಪ್ಪ ಪುನಃ ಬಿಟ್ಟು ಹೋಗೋದು, ಅಪ್ಪಂಗೆ ಊಟ ತಿಂಡಿ ಅಂತ ಒಂದ್ ಕಡೆ ಇದಾಗುತ್ತೆ. ನಮ್ಮ ಅಪ್ಪ ಇಲ್ಲ ಹೋಗ್ಬಿಟ್ ಬಾ ಅಮ್ಮ ಅಂತ ಅಂದ್ರು. ದಿಢೀರ್ ಅಂತ ಅಂದ್ರೆ ವ್ಯಾಕ್ಸಿನೇಷನ್ ಇದೆ ಮಗಂದು. 15th ಮಂತ್ದು 1-2 ವ್ಯಾಕ್ಸಿನೇಷನ್ ಇದೆ ಈ ತಿಂಗಳು. ಆಮೇಲೆ ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ಹಾಕ್ಸೋದು ನನ್ ಮಗಳಿಗೂ ನನ್ ಮಗನ್ಗೂ ಅಷ್ಟೇನೆ. ಅಲ್ಲೇನೆ ಹಾಕ್ಸೋದು ನಾನು, ನಮ್ಮ ಗಂಡನ ಮನೆ ಹತ್ರನೇ ಹಾಕ್ಸೋದು. ಸೊ ಹಂಗಾಗಿ ಇವಾಗ ಊಟ ಎಲ್ಲ ಮಾಡ್ಕೊಂಡು ಮಕ್ಳನ್ನ ಕರ್ಕೊಂಡು ಹೊರಡ್ತೀನಿ. ವ್ಲಾಗ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು. ಏನ್ ಲಗೇಜ್ ಅಂತ ಎಲ್ಲ ಏನ್ ಜಾಸ್ತಿ ಎತ್ಕೊಂಡಿಲ್ಲ ನಾನು. ಎಷ್ಟ್ ಬೇಕಷ್ಟೇ ಲಗೇಜು. ಏನ್ ಅಲ್ಲೂ ಇದೆ ಇಲ್ಲೂ ಇದೆ ಬಟ್ಟೆಗಳಂತ ಏನಿಲ್ಲ. ತುಂಬಾ ಜಾಸ್ತಿ ಕ್ಯಾರಿನೂ ಮಾಡಕ್ ಆಗಲ್ಲ ಈ ಮಕ್ಳು ಮರಿ ಇಟ್ಕೊಂಡು. ಸೊ ಹಂಗಾಗಿ
ನಾನು ಲಾಸ್ಟ್ ಹೋಗಿದ್ದಿದ್ದು ಸಡನ್ ಆಗಿ ಹೋದೆ. ಗುರುವಾರ ನೈಟು 7:30 8:00 ಹೊರಟೆ. ಅಲ್ಲಿಗೆ ಹೋದೆ, ಬೆಳಗ್ಗೆ ಅಷ್ಟರಲ್ಲಿ ಅಮ್ಮ ಇಲ್ಲ. ಅದು ಕಾಡ್ತಾ ಇದೆ ನನಗೆ. ಒಂದು ತಿಂಗಳ ಮೇಲೆ 3 ದಿವಸನೋ 4 ದಿವಸನೋ ಆಯ್ತು. ಇವತ್ತು 21 ಡೇಟು. ಅಮ್ಮ ಹೋಗಿದ್ 14ನೇ ತಾರೀಕು. ತಿಂಗಳ ಮೇಲೆ 6 ದಿವಸ ಆಯ್ತು ನೋಡಿ. ಈ ಟೈಮ್ ಇಷ್ಟು ಬೇಗ ಹೋಗ್ತಾ ಇದೆ. ನಂಗೆ ಅದೇ ಬೇಜಾರು ನನಗೆ. ಎಲ್ಲ ನಾವು ಪಡ್ಕೊಂಡ್ ಅದೆಲ್ಲ. ಇವಾಗ್ಲೂ ಅಷ್ಟೇ ಹೆಂಗಪ್ಪ ಹಾಕೊಂಡ್ಬಿಟ್ಟು ಹೋಗೋದು ಅಂತ ಅನ್ಸುತ್ತೆ. ಎಲ್ಲಾ ಕಡೆನೂ ಮ್ಯಾನೇಜ್ ಮಾಡ್ಬೇಕು ನಾನೀಗ. ಸೊ ಹಂಗಾಗಿ ಹೊರಡ್ತಾ ಇದ್ದೀನಿ. ಬನ್ನಿ, ವ್ಲಾಗ್ನ ನಾನು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ಈಗ. ಏನ್ ಹೇಳ್ತಾವಳೆ ಹೇಳು ಪರವಾಗಿಲ್ಲ. ಎಲ್ಲೋಗ್ತಾ ಇದೀವಿ ನಾವು? ಹೇಳು, ಎಲ್ಲೋಗ್ತಾ ಇದೀವಿ ಅಂತ ಹೇಳಮ್ಮ. ಆಯ್ತು, ಹೋಗಿ ಕರ್ಕೊಂಡು ಹೋಗಲ್ಲ ನಿನ್ನ. ಹೇಳಲಿಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ. ಯಾರ್ದು ಮನೆ ಅದು? ಯಾರ ಮನೆ? ಸರಿ, ಹೋಗೋಣ ಈಗ. ಇವಾಗ ತಾತನ್ ಯಾರಮ್ಮ ನೋಡ್ಕೊಳೋದು? ತಾತ ಊಟ ತಿಂತದೆ. ಯಾರು ಮಾಡ್ಕೊಡ್ತಾರ ತಾತಂಗೆ? ಊಟ ತಿಂತದಲ್ಲ. ಯಾರವ್ರೆ ತಾತಂಗೆ? ನಾವು ತಾನೇ ಇರೋದು. ತಾತಂತದೆ ಅಮ್ಮ ಮಂಟ ಮೋಸ್ತಾರಕ್ ಹೋಗಕ್ಕೆ. ಯಾರ್ದಿದು ಬ್ಯಾಗು? ನಂದೆ. ಏನೇನ್ ಇಟ್ಕೊಂಡಿದ್ಯಾ ಬ್ಯಾಗಲ್ಲಿ? ತೋರ್ಸಮ್ಮ. ನೋಡಿ, ಫುಲ್ ಮೆಸ್ಸಿ ಮಾಡ್ಬಿಟ್ಟಿದೀವಿ ಎಲ್ಲ. ತೋರ್ಸಮ್ಮ. ಆಯ್ತು, ನೀನ್ ಇಲ್ಲೇ ಇರು. ಫೋನ್ ತೋರ್ಸಲ್ಲ. ಇದು ಯಾರು ಕೊಡ್ಸಿದ್ ಬ್ಯಾಗು? ಸರಿ, ಬೇಡ ಬಿಡು, ನೀನೇನ್ ತೋರ್ಸ್ಬೇಡ. ಫೋನ್ ಇಟ್ಕೊಂಡಿದ್ದಾಳೆ. ಯಾರ್ದು ಫೋನ್ ಅದು? ನಿಂದ? ನಾನು ಯಾವಾಗ ನಿನ್ ಫೋನ್ ಕೊಡಿಸ್ದೆ? ಸರಿ. ನೋಡಿ ಫ್ರೆಂಡ್ಸ್, ಹೇಳು. ಕ್ರೀಮ್ಸ್ ಎಲ್ಲ ಇಟ್ಕೊಂಡಿದೀನಿ ಅನ್ನು. ಹೇಳು, ನೀನ್ ಹೇಳು. ಸರಿ. ಆಟೋ ಬಂತ, ಹೋಗ್ರಿ. ಬಾಯ್. ಹೇಳು, ಎಲ್ರಿಗೂ ನಮಸ್ಕಾರ ಹೇಳಮ್ಮ. ಆಯ್ತು, ಹಾಯ್ ಎವ್ರಿವನ್ ಮಾಡ್ಬಿಡು. Hi everyone. Thank you for support. Thank you for support. ಹಿಂಗಿಂಗ್ ಹಾಯ್ ಮಾಡ್ಬಿಡು. Bye. ಸರಿ, ಆಯ್ತು, ಹೊರಡೋಣ. ಕ್ಯಾಪ್ ಹಾಕೊಂಡವನು ಅವನು. ಟಾಟಾ, ಹುಷಾರಪ್ಪ. ಫೈನಲಿ ಓಲೋ ಬುಕ್ ಮಾಡಿಕೊಂಡು ನಾನು ನನ್ನ ಮಕ್ಕಳು ನನ್ನ ಮನೆಗೆ ಹೋಗ್ತಾ ಇದ್ದೀವಿ. ವ್ಲಾಗ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.